ಇದೀಗ ತೇಜಸ್ವಿನಿ ಅನಂತಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಬಿಜೆಪಿಯ ಕಟ್ಟಾಳು ಹಿರಿಯ ಮುತ್ಸದ್ದಿ ಅವರಿಗೆ ಭಾರತದ ಅತ್ಯುನ್ನತ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರ ಈಗಷ್ಟೇ ಘೋಷಣೆ ಮಾಡಿರುವಂಥದ್ದು, ಏನು ಹೇಳ್ತೀರಿ ಮೇಡಮ್? ಅದನ್ನ ವಿಷಯ ತಿಳಿದ ತಕ್ಷಣ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ LK ಅದ್ವಾನಿಜಿ ಅವರು ಅವರ ಪ್ರಾರಂಭಿಕ ಜೀವನ ಪ್ರಾರಂಭ ಆಗಿದ್ದು ಅವಾಗ ಅಖಂಡ ಭಾರತದಲ್ಲಿ, ಅಂದ್ರೆ ಪಾಕಿಸ್ತಾನದ ಅಲ್ಲಿಂದ ಓದಿ ನಂತರ ಪಾರ್ಟಿಷನ್ ಸಂದರ್ಭದಲ್ಲಿ ಭಾರತಕ್ಕೆ ಬಂದು ಬಹಳಷ್ಟು ಕಷ್ಟ ಕೋಟಲೆಗಳನ್ನ ಅನುಭವಿಸ್ತಾ ಇನ್ನೊಂದು ಕಡೆ ಪ್ರಾರಂಭಿಕ ಭಾರತ ಸ್ವಾತಂತ್ರ್ಯದ ಪ್ರಾರಂಭಿಕ ದಿನದಿಂದನೇ ಅವರು ಜನಸಂಘದ ಮುಖಾಂತರ ಅಂದ್ರೆ ಕಾಶ್ಮೀರದ ಏಕೀಕರಣದಿಂದ ಹಿಡ್ಕೊಂಡು ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಮತ್ತೆ ಧ್ವಜವನ್ನು ಹಾಕುವಂತದ್ದು ಇರ್ಬೋದು. ವಿಶೇಷವಾಗಿ ಎಮರ್ಜೆನ್ಸಿ ಹೋರಾಟದಲ್ಲಿ ಅವರು ಕೊಟ್ಟಿರುವಂತಹ ಕೊಡುಗೆ ಮತ್ತೊಂದು ಅಂದ್ರೆ ಆ ಸಂದರ್ಭದಲ್ಲಿ ಅವರು ಬೆಂಗಳೂರಿನಲ್ಲೇನೆ ಜೈಲಲ್ಲಿದ್ರು. ಅದನ್ನ ಅವ್ರು ಪ್ರತಿ ಸಲ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ, ಕರ್ನಾಟಕದಲ್ಲಿ ಬಂದಿರುವಂತ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು. ನಂತರ ಬಹಳ ವಿಶೇಷ ಅಂತಂದ್ರೆ ಅದು ಇತ್ತೀಚೆಗೆ ತಾನೇ ನಾವು ಪ್ರತಿಯೊಬ್ರು ನೆನಪಿಸ್ಕೊಂಡಿದ್ದು ಶ್ರೀರಾಮಚಂದ್ರನ ರಥಯಾತ್ರೆ, ಅಯೋಧ್ಯೆಯ ರಥಯಾತ್ರೆಯನ್ನ ನೇತೃತ್ವ ವಹಿಸಿ ಇಡೀ ದೇಶಾದ್ಯಂತ ಮತ್ತೆ ನಮ್ಮಲ್ಲಿರುವಂತಹ ಸುಪ್ತವಾಗಿರುವಂತಹ ಶ್ರೀರಾಮಚಂದ್ರನ ಬಗೆಗಿನ ಭಕ್ತಿಯನ್ನ ಜಾಗೃತಗೊಳಿಸಿ ರಾಮ ಮಂದಿರ ಉದ್ಘಾಟನೆ ಆಗಬೇಕು ಅಂತ ದಶಕಗಳಿಂದ ಹೋರಾಟ ಮಾಡಿದ್ರು. ಅವರ ಕನಸಾಗಿತ್ತು ರಥಯಾತ್ರೆ, ದೇಶದ ಉದ್ದಗಲಕ್ಕೂ ಕೂಡ ರಥಯಾತ್ರೆಯನ್ನ ಮಾಡಿದ್ರು. ಸೊ ಒಂದು ಕಡೆ ಅಯೋಧ್ಯೆಯ ರಾಮ ಜನ್ಮಭೂಮಿ ಉದ್ಘಾಟನೆ ಆಗಿದೆ, ಮತ್ತೊಂದು ಕಡೆ ಈಗ ಅವರಿಗೆ ದೇಶದ ಅತ್ಯುನ್ನತ ಗೌರವ ಸಲ್ತಾ ಇರುವಂಥದ್ದು. ರಥಯಾತ್ರೆ ಸಂದರ್ಭದಿಂದ ಹಿಡ್ಕೊಂಡು ಕೊನೆಯ ದಿನದವರೆಗೆ ಅನಂತಕುಮಾರ್ ಅವರು ಅವರ ಜೊತೆಯಲ್ಲಿ ಒಂದು ರೀತಿಯ ಬ್ಲೂ ಐಡ್ ಬಾಯ್ ಅಂತ ಯಾವಾಗ್ಲೂ ಕರೀತಾ ಇದ್ರು. ಅದ್ವಾನಿಜಿ ಬ್ಲೂ ಐಡ್ ಬಾಯ್ ಅಂತ ಮಗನ ರೀತಿಯಲ್ಲಿ ಒಬ್ಬ ಕಿರಿಯನಾದ್ರೂನು ಜೊತೆಯಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡುವಂತ ಅವಕಾಶ ಅನಂತಕುಮಾರ್ ಅವ್ರಿಗೆ ಸಿಕ್ಕಿತ್ತು. ಅದನ್ನು ನಾನು ಹತ್ತಿರದಿಂದ ನೋಡಿದವಳು. ನಂತರ ಬಿಜೆಪಿ ಸರ್ಕಾರ ಬಂದಾಗ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅದ್ರಲ್ಲೂ ಅವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆದಾಗ ಸೆಕ್ಯೂರಿಟಿ ಕಾರಣಕ್ಕೆ ಅವ್ರು ಸಣ್ಣ ಮನೆಯಲ್ಲಿದ್ರು. ಅಂದ್ರೆ ಮೊದ್ಲಿನ ಅವ್ರು ಏನು MP ಮನೆಯಲ್ಲಿದ್ರು ಅದೇ ಮನೆಯಲ್ಲೇ ಇದ್ರು. ಆದ್ರೆ ಮನೆಯನ್ನು ಬದಲಾವಣೆ ಮಾಡ್ಬೇಕು ಅಂದಾಗ ತಕ್ಷಣ ಅನಂತಕುಮಾರ್ ಅವ್ರು ಹೇಳಿದ್ರು, ನಾನು ದೊಡ್ಡ ಮನೆಯಲ್ಲಿದ್ದೀನಿ, ನೀವು ಈ ಮನೆಗೆ ಬಂದ್ಬಿಡಿ. ಯಾಕಂದ್ರೆ ಅಷ್ಟಾಗ್ಲೇ ದೊಡ್ಡ ಮನೆ ಎಲ್ಲ ಬೇರೆ ಬೇರೆಯವರು ಅದ್ರಲ್ಲಿ ಇದ್ದು ಬಿಟ್ಟಿದ್ರು, ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ತಕ್ಷಣ ಅನಂತಕುಮಾರ್ ಅವ್ರು ಹೇಳಿದ್ರು, ನೀವು ಈ ಮನೆಗೆ ಬಂದ್ಬಿಡಿ ಅಂತ. ಈಗೇನು ಅದ್ವಾನಿಜಿ ಅವ್ರು ಇದಾರೆ ಆ ಮನೆಯಲ್ಲಿ, ಅವಾಗನೇ ನಾವು ನಾವಿದ್ವಿ ಆ ಮನೆಯಲ್ಲಿ. 30 ಪೃಥ್ವಿರಾಜ್ ಮಾರ್ಗ ಅದು ಕೊಟ್ಟಿದ್ದಿರ್ಬೋದು. ಇದು ಸಣ್ಣ ವಿಷಯ ಬಿಡಿ. ಆದ್ರೆ ಅವ್ರು ಮಾಡಿರೋ ಕೊಡುಗೆ, ಡೆಪ್ಟಿ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇರ್ಬೋದು, ಪಕ್ಷವನ್ನ ಇವತ್ತು ಜಗತ್ತಿನಲ್ಲಿಯೇ ಮುಂಚೂಣಿ ಪಕ್ಷ ಆಗ್ಲಿಕ್ಕೆ ಮುಖ್ಯ ದೊಡ್ಡ ಕೊಡುಗೆ ಇದ್ದಿದ್ದೆ ಶ್ರೀ ಅದ್ವಾನಿಜಿ ಅವ್ರದ್ದು. ಹೀಗಾಗಿ ಅವರಿಗೆ ಸ್ವಲ್ಪ ತಡವಾಗಿ ಬಂದ್ರು ಅವರಿಗೆ ಏನು ಸಲ್ಲಬೇಕಾಗಿದೆ ಆ ಗೌರವ ಇವತ್ತು ಸಲ್ಲಿದೆ. ಅಂದ್ರೆ ಮುಂಚೆನೆ ಬರ್ಬೇಕಿತ್ತು ಅನ್ನೋ ಆಶೆ ಇತ್ತ? ಅಲ್ಲ, ಅಂದ್ರೆ ಅವ್ರು ಮಾಡಿರೋ ಆ ಕೆಲಸಗಳಿಗೆ ಪ್ರತಿ ಸಲ ಅನಿಸ್ತಾ ಇತ್ತು ನಮ್ಗೆ ಅವರು ಇನ್ನು ಮೇಲಿನ ಹುದ್ದೆಗೆ ಹೋಗ್ಬೇಕು ಅಂತ. ಆದ್ರೆ ಇನ್ನೊಂದು ಕಡೆ ವಯಸ್ಸಿನ ಕಾರಣನೂ ಇರ್ತದೆ, ಯಾವಾಗೂನು ಅವರು ಜವಾಬ್ದಾರಿಯನ್ನು ಕೊಡೋಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ಆದ್ರೆ ಒಂದಂತೂ ಇವತ್ತು ಸಂತೋಷದ ದಿನ. ಅವೆಲ್ಲ ಹೇಳೋದಕ್ಕಿಂತ ನನ್ಗನ್ಸುತ್ತೆ ಭಾರತ ರತ್ನ ಅವ್ರಿಗೆ ಇವತ್ತು ಸಿಕ್ಕಿದೆ. ಇಡೀ ದೇಶ ಅದನ್ನ ಸಂತೋಷ ಪಡ್ತಾರೆ. ನಿಜ ತಾವ್ ಹೇಳಿದ್ರಿ ಪಕ್ಷ ಕಟ್ಟುವಲ್ಲಿ ಅವರ ಪಾತ್ರ ಎಷ್ಟರ ಮಟ್ಟಿಗಿದೆ ಅಂತ. ಪಕ್ಷ ಕಟ್ಟೋದ್ರ ಜೊತೆಗೆ ದೇಶ ಕಟ್ಟುವಲ್ಲೂ ಕೂಡ ಬಹಳಷ್ಟು ಶ್ರಮಿಸಿದ್ರು. ಖಂಡಿತವಾಗಿಯೂ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅನಂತಕುಮಾರ್ ಅವರು ಆ ಬಗ್ಗೆ ತಮ್ಮ ಜೊತೆ ಮಾತನಾಡ್ತಂಥ ಸಂದರ್ಭದಲ್ಲಿ LK ಅಡ್ವಾಣಿ ಅವರ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಅವರ ಕೊಡುಗೆ ಬಗ್ಗೆ ಹೇಳ್ಕೊಂಡಿದ್ದು ಅದನ್ನ ನೆನಪಿಸ್ಕೊಳ್ಳೋದಾದ್ರೆ ಮೇಡಮ್? ಹೌದೌದು. ಯಾಕಂದ್ರೆ ಅನಂತಕುಮಾರ್ ಅವರು MP ಆದಾಗ ಇರ್ಬೋದು, ಮೊದಲ ಬಾರಿಗೆ ಕೇಂದ್ರದಲ್ಲಿ ಮಂತ್ರಿ ಆದಾಗ, ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆದಾಗ ನನ್ ನೆನಪಿದ್ದಂಗಿದೆ. ಅಂದ್ರೆ ಯಾವುದೇ ದೊಡ್ಡ ವಿಷಯಗಳಿರ್ಬೋದು, ಏನೇ ಸಂಗತಿ ಇದ್ರು ಮೊದಲು ಹೋಗ ಅದ್ವಾನಿಜಿ ಅವರಿಗೆ. ಮತ್ತು ಅವರು ಕರ್ನಾಟಕಕ್ಕೆ ಬಂದಾಗ ಇರ್ಬೋದು, ಜೊತೆಯಲ್ಲಿನೂ ಕರ್ನಾಟಕದ ಅಭಿವೃದ್ಧಿ, ಶಿಕ್ಷಣ ಅಭಿವೃದ್ಧಿ, ಅದು ಪ್ರದೇಶದ ಅನಂತಕುಮಾರ್ ಅವರು ಇನ್ಚಾರ್ಜ್ ಇದ್ದ ಸಂದರ್ಭದಲ್ಲಿ ಇರ್ಬೋದು. ಅದರಲ್ಲೂ ದೆಹಲಿಯ ಅಭಿವೃದ್ಧಿ ಕುರಿತಂತೆ, ದೆಹಲಿ ರಾಜ್ಯ ಆಗಿದ್ದು ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ದೆಹಲಿ ಒಂದು
ರಾಜ್ಯ ಆಯ್ತು ಯೂನಿಯನ್ ಟೆರಿಟರಿಯಲ್ಲಿ. ಅದನ್ನ ಮಾಡೋದ್ರಲ್ಲೂ ಅದ್ವಾನಿಜಿಯವರ ದೊಡ್ಡ ಪಾಲಿದೆ. ಹೀಗೆ ಇಡೀ ದೇಶದ ಒಂದು ಕಡೆ ಸಿಂಧು ದರ್ಶನದಿಂದ ಹಿಡ್ಕೊಂಡು ಉತ್ತರ ಭಾರತದ ಜಮ್ಮು ಕಾಶ್ಮೀರ ಮತ್ತು ಆ ಲೇಹದ ಅಭಿವೃದ್ಧಿಯಿಂದ ಹಿಡ್ಕೊಂಡು ಕರ್ನಾಟಕ ಇಡೀ ದೇಶದಲ್ಲಿ ಅವರು ಮಾಡಿರುವಂತಹ ಹೋಮ್ ಮಿನಿಸ್ಟರ್ ಆಗಿ ಮಾಡಿರುವಂತಹ ಕೊಡುಗೆ ಇದೆ. ಮೊದಲು ಅವ್ರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು. 78ರಲ್ಲಿ ಇಡೀ ಜಗತ್ತಿನ ಬಗ್ಗೆ ಅವರಿರುವಂತಹ ಜ್ಞಾನ ಏನಿದೆ, ಮಾಹಿತಿ ಏನಿದೆ, ನಿಜವಾಗ್ಲೂ ಅಪಾರ. ಹೇಗೆ ನೆನಪಿಟ್ಕೊಳ್ತಾರೆ ಇವರು ಅಂತ ಅನಿಸ್ತಾ ಇತ್ತು. ಸಾಮಾನ್ಯ ಕಾರ್ಯಕರ್ತರು ಇರ್ಬೋದು, ಅಧಿಕಾರಿಗಳ ಜೊತೆಗೆ ಸಹ ಬಹಳ ಒಳ್ಳೆ ಸಂಪರ್ಕ ಇತ್ತು. IAS ಅಧಿಕಾರಿಗಳ ಜೊತೆಗೂ ಸಂಪರ್ಕ ಇತ್ತು, ಕಾರ್ಯಕರ್ತರ ಜೊತೆಗೂ ವೈಯಕ್ತಿಕ ಸಂಪರ್ಕ ಇಟ್ಕೊಂಡಿದ್ರೆ. ಇನ್ನೊಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅವರು ದೇಶಗಳ ಮಧ್ಯದ ಸಂಬಂಧದ ಬಗ್ಗೆ ಸಹ ಬಹಳಷ್ಟು ಅವರ ಕೊಡುಗೆ ಇದೆ. ಹೀಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಇಡೀ ಜಗತ್ತೆಲ್ಲ ಭಾರತ ಹತ್ರ ನೋಡ್ತಿರುವಂತ ಸಂದರ್ಭದಲ್ಲಿ ಇದನ್ನ ಈ ಮಟ್ಟಿಗೆ ನಮ್ಮ ದೇಶವನ್ನು ತೆಗೆದುಕೊಂಡು ಬರ್ಲಿಕ್ಕೆ ಕಾರಣೀಭೂತರಾಗಿರುವಂತವ್ರಿಗೆ ಭಾರತ ರತ್ನ ಅಂತ ಹೇಳಿ ಏನು ಗೌರವ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ, ಅತ್ಯಂತ ಸೂಕ್ತವಾಗಿದೆ. ಅವ್ರಿಗೂನು ಅವರು ಹಿರಿಯರು, ಆತ್ಮೀಯರು, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರಿಗೂನು ಅವರು ಗುರುಗಳಾಗಿದ್ದಂಥವ್ರು. ಹೀಗಾಗಿ ಬಹಳ ಒಳ್ಳೆಯ ಕೊಡುಗೆಯನ್ನ, ಈ ಸುದ್ದಿಯನ್ನ ದೇಶಕ್ಕೆ ಕೊಟ್ಟಿದೆ. ಥ್ಯಾಂಕ್ ಯು ತೇಜಸ್ವಿನಿ ಅನಂತಕುಮಾರ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.